ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆಗೆ ಮನಿ ಸೇವಿಂಗ್ ಟಿಪ್ಸನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಒಂದು ಲಾಂಗ್ ಟರ್ಮ್ ಸೇವಿಂಗ್ಸ್ ಟಿಪ್ಸ್ ಅಂತಲೇ ಹೇಳ್ಬೋದು. ಹಾಗೆ ನೀವು ಡೈಲಿ 20 ರೂಪಾಯಿನ ಸೇವ್ ಮಾಡ್ಕೋಬೋದು. ವೀಕ್ಲಿ ಸೇವಿಂಗ್ ಟಿಪ್ಸ್ ಅಂತಲೇ ಅನ್ಬೋದು. ಸೊ ನೀವು ಫುಲ್ ಮಂತ್ ಪೂರ್ತಿ ನೀವು 20 ರೂಪೀಸ್ನೇ ಸೇವ್ ಮಾಡ್ಕೊಬರ್ಬೋದು. ಅಂದರೆ ದಿನಕ್ಕೆ 20 ರೂಪಾಯಿ ನನಗೆ ನೀವು ಸೇವ್ ಮಾಡ್ಕೊಬರ್ಬೋದು. ಆಲ್ರೆಡಿ ಇಲ್ಲಿ ಚಿಕ್ಕದಾಗಿ ಒಂದು ಚಾಟನ್ನು ಮಾಡಿಟ್ಟಿದ್ದೀನಿ. ಇವಾಗ ನಿಮಗೆ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ನಾನು. ಸೊ ನಿಮ್ಗೆ ಎಲ್ಲರಿಗೂ ಕಷ್ಟ ಆಗಬಹುದು ಅಂತ ಏನಿಲ್ಲ, ಬಿಕಾಸ್ ಎಂಥವ್ರು ಬೇಕಾದ್ರೂ ಈ ಒಂದು ಮನಿ ಸೇವಿಂಗ್ಸನ್ನು ಮಾಡ್ಕೋಬೋದು. ಚಿಕ್ಕ ಅಮೌಂಟ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋ ಅಂಥದ್ದು ಇದು 20 ರೂಪೀಸ್ ಆಗಿರೋದ್ರಿಂದ ನೀವು ಆರಾಮಾಗಿ ಸೇವ್ ಮಾಡ್ಕೊಬೋದು. ಈ ಒಂದು ಸೇವಿಂಗ್ಸನ್ನು ಚಿಕ್ಕ ಮಕ್ಳಿಗೂ ನೀವು ಮಾಡಿಸ್ಬೋದು, ಹಾಗೆ ಹೌಸ್ ವೈಫ್ಸ್ಗಳು ಕೂಡ ಮಾಡ್ಬೋದು. ಹಾಗೆ ಲೈಕ್ ನಮ್ಮ ಕೈಲಿ ಹಣ ಸೇವೇ ಆಗ್ತಾಯಿಲ್ಲ, ಸೇವ್ ಮಾಡೋಕ್ಕೆ ಆಗ್ತಾಯಿಲ್ಲ, ಸೇವಿಂಗ್ಸ್ ಅಂತ ಇಡೋಕ್ಕೆ ಆಗ್ತಾಯಿಲ್ಲ ಅನ್ನೋಂಥವ್ರು ಕೂಡ ನಾನು ಇವತ್ತು ಹೇಳ್ಕೊಡೋ ಅಂಥ ಒಂದು ಮೆಥಡನ್ನು ನೀವು ಸೇವ್ ಮಾಡ್ತಾ ಬನ್ನಿ. 5 ವರ್ಷ ಅಂತ ನಿಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ಅಟ್ಲೀಸ್ಟ್ ಲಾಂಗ್ ಟರ್ಮ್ ಒಂದು ಪೂರ್ತಿ ವರ್ಷ ಆ ದುಡ್ಡನ್ನು ನಾನು ಎತ್ಕೊಳ್ಳೋದೇ ಬೇಡ, ಈ ಥರ ಎತ್ತಿಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ನೀವು ಈ ಥರ ಸೇವಿಂಗ್ ಟಿಪ್ಸನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಹತ್ರ ಕಷ್ಟ ಕಾಲ ಅಂತ ಅಂದಾಗಲೂ ಕೂಡ ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡಿರುತ್ತೆ, ಎಮರ್ಜೆನ್ಸಿ ಟೈಮ್ನಲ್ಲಿ ಯೂಸ್ ಮಾಡ್ಕೋಬೋದಾಗತ್ತೆ. ಹೇಳ್ತಾರೆ ಈ ದುಡ್ಡನ್ನು ನೀವು ಚಿನ್ನದ ಮೇಲೆ ಅಥವಾ ಸೈಟ್ಗಳ ಮೇಲೆ ಹಾಕ್ತು ಅಂದರೆ ನಿಮಗೆ ಅದರಿಂದ ಲಾಭನೇ ಬರುತ್ತೆ. ಈ ಥರ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಚಿನ್ನದ ಮೇಲೆ ಕೂಡ ಯೂಸ್ ಮಾಡ್ಕೋಬೋದು. ಇವತ್ತು ನಾನು ನಿಮಗೆ ಈ ಒಂದು ಸೇವಿಂಗ್ ಟಿಪ್ಸನ್ನು ಶೇರ್ ಮಾಡ್ತಾ ಬರ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ನಿಮಗೆ ಫಸ್ಟ್ ಮಂತ್ ಅಂತ ಹಾಕಿದ್ದೀನಿ. ಹಾಗೆ 4 ವಾರ. ಈ ಸತಿ ನೀವು ಎಲ್ಲರಿಗೂ 7 ದಿನ ಪೂರ್ತಿ ಅಮೌಂಟನ್ನು ಹಾಕಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದಾಗಿ ಇಲ್ಲಿ ನಾವು ಈ ಫಸ್ಟ್ 3 ಡೇಸ್ ಏನಿದೆ, ಫಸ್ಟ್ ವಾರದಲ್ಲಿ 3 ದಿನ ಬಿಟ್ಟು ಪೂರ್ತಿ 4 ದಿನ, ಈ 4 ದಿನ ಏನಿದೆ ಇಷ್ಟನ್ನು ನಾವು ಸೇವ್ ಮಾಡ್ತಾ ಬರಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿದಿನ 20 ರೂಪೀಸ್ ಅಂತ ಅಂದರೆ ಇಲ್ಲಿ ನಿಮಗೆ ಒಂದು ವಾರದಲ್ಲಿ 4 ದಿನ ಬಿಡ್ದಲೇ, ಅಂದರೆ ನೀವು ಬೇಕು ಅಂದರೆ ಸ್ಟಾರ್ಟಿಂಗ್ 4 ದಿನವೂ ಯೂಸ್ ಮಾಡ್ಕೋಬೋದು. ಈ 3 ದಿನ ನೀವು ಅಮೌಂಟ್ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಹಾಗೆ ನೀವು ಇಲ್ಲ ಸ್ಟಾರ್ಟಿಂಗ್ 3 ದಿನ ಅಮೌಂಟ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, 4 ದಿನ ಒಟ್ಟಿನಲ್ಲಿ ವಾರದಲ್ಲಿ 4 ದಿನ ಅಂತ ಅಮೌಂಟ್ ಸೇವ್ ಮಾಡ್ತಾ ಬಂತು ಅಂದರೆ ನಿಮಗೆ ವಾರದಲ್ಲಿ 80 ರೂಪಾಯಿ ಸೇವ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ, ಇದು ಸೆಕೆಂಡ್ ವೀಕು. ಸೆಕೆಂಡ್ ವೀಕಲ್ಲೂ ಅಷ್ಟೇ ಜಸ್ಟ್ 20 ಅಂದರೆ ಪೂರ್ತಿ ತಿಂಗಳು 20 ರೂಪಾಯಿನ ಹಾಗೇ ನೀವು ಸೇವ್ ಮಾಡ್ತಾ ಬರಬೇಕಾಗತ್ತೆ. ಸೊ 20 ರೂಪಾಯಿನ ದೊಡ್ಡ ಅಮೌಂಟ್ ಆಗಿರೋದಿಲ್ಲ. ನೀವು ಚಿಕ್ಕ ಮಕ್ಕಳಿಗೆ ಪಾಕೆಟ್ ಮನಿ ಅಂತ ಕೊಡ್ತೀರಾ, ಅವ್ರಗಳ ಕೈಲೂ ಈ ಥರ ಸೇವ್ ಮಾಡಿಸ್ಬೋದು. ಹೌಸ್ ವೈಫ್ ಆಗಿತ್ತು ಅಂದರೆ ಏನಾದರೂ ತರಕಾರಿ ಅಂತೆ, ಮನೆಗೆ ರೇಷನ್ ಅಂತೆ, ಈ ಥರದ ಐಟಮ್ ಎಲ್ಲ ತರ್ತೀರಿ ಅಲ್ವಾ, ಅಂಥದ್ರಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು 28 ಡೇಸ್ ಆಗಿರುತ್ತೆ. 28 ಡೇಸ್ ಫೆಬ್ರವರಿಯಲ್ಲಿ 28 ದಿನ ಆಗಿರೋದ್ರಿಂದ ಇದು ಕರೆಕ್ಟಾಗಿ ಲೆಕ್ಕ ಬರುತ್ತೆ. ಒಂದೊಂದು ತಿಂಗಳು 29, 30, 31 ಎಲ್ಲ ಇರುತ್ತೆ ಅಲ್ವಾ, ಇದಕ್ಕೂ ನೀವು ಸೇವ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಿಮಗೆ ಒಂದು ವಾರಕ್ಕೆ 80 ರೂಪಾಯಿ, ನನಗೆ ಒಂದು ತಿಂಗಳಿಗೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 80 ಇದೆಯಲ್ಲ, ಇದಕ್ಕೆ ಸರಿ. ಸೊ 80 × 4 ಒಂದು ವಾರಕ್ಕೆ 80 ರೂಪಾಯಿ, ನನಗೆ ಒಂದು ತಿಂಗಳಿಗೆ ಅಂದರೆ 4 ವಾರಕ್ಕೆ ನಿಮಗೆ ಕರೆಕ್ಟಾಗಿ 320 ರೂಪಾಯಿ ಆಗುತ್ತೆ. 320 ರೂಪಾಯಿನ ಒಂದು ತಿಂಗಳಲ್ಲಿ, 320 ರೂಪಾಯಿ ಕೂಡ ಏನೂ ಕಮ್ಮಿ ಅಮೌಂಟ್ ಅಲ್ಲ. ಸೊ ಒಂದು ತಿಂಗಳಿಗೆ ನೀವು 320 ರೂಪಾಯಿನ ಸೇವ್ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ನೀವು 12 ಮಂತ್ಸನ್ನು ಸೇವ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ಫಸ್ಟ್ ಮಂತ್ ಅಂತ. ಸೊ ಇದು ಫಸ್ಟ್ ಮಂತ್ ಆಗಿರೋದ್ರಿಂದ ಇದೇ ಥರ ನೀವು ಸ್ಟಾರ್ಟಿಂಗಲ್ಲಿ 3 ಡೇಸ್ ಕೂಡ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, 4 ಡೇಸ್ ಹಾಕ್ತೀರಾ. ಇಲ್ಲ ಸ್ಟಾರ್ಟಿಂಗ್ 4 ಡೇಸ್ ಹಾಕಿ 3 ಡೇಸ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ. ಇಲ್ಲ ಅಂತ ಅಂದರೆ ಫಸ್ಟ್ ಡೇ ಹಾಕಿ, ಸೆಕೆಂಡ್ ಡೇ ಬೇಡ, ಥರ್ಡ್ ಡೇ ಹಾಕಿ, 4th ಡೇ ಬೇಡ, 5th ಡೇ ಹಾಕಿ, 6th ಡೇ ಬೇಡ, 7th ಡೇ ಹಾಕಿ. ಈ ಥರ ಕೂಡ ನೀವು ಮಾಡ್ಕೋಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಬೇಕಾಗುತ್ತೆ. ಬಟ್ ದೃಢ ಮನಸ್ಸಿರಬೇಕಾಗುತ್ತೆ. ನಾವು ಸೇವ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೇವ್ ಮಾಡಲೇಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಹಾಗೆ ಇಲ್ಲಿ ಸೆಕೆಂಡ್ ಮಂತ್
ಸೆಕೆಂಡ್ ಮಂತ್ ಕೂಡ ಇದೇ ಥರ, ಬಟ್ ಈ ಥರ ಚಾಟ್ ಹಾಕೊಳ್ಳೋದಿಲ್ಲ. ಇಲ್ಲಿ ನಿಮಗೆ ಹೇಳಿದ್ದೀನಿ ಆಲ್ರೆಡಿ 4 ಡೇಸ್ ಅಂತ. ಈ 4 ಡೇಸನ್ನು ನೀವು ಸೊ ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಸೆಕೆಂಡ್ ಮಂತನ್ನು ಸ್ಟಾರ್ಟ್ ಮಾಡೋವಂಥದ್ದು. ಸೆಕೆಂಡ್ ಮಂತಲ್ಲೂ ಅಷ್ಟೇ 4 ವೀಕ್ಸ್ ಇರುತ್ತೆ. ಹಾಗೆ 4 ಡೇಸ್ ಅಷ್ಟೇ ನೀವು ಸೇವ್ ಮಾಡಬೇಕಾಗಿರೋ ಅಂಥದ್ದು. ಸೊ ಈಗ ಫಸ್ಟ್ ಮಂತಲ್ಲೇನೋ 20 ರೂಪಾಯಿ, ಫಸ್ಟ್ ಮಂತಲ್ಲೇನೋ ಈ 20 ರೂಪೀಸ್ ಅಂತ ಹಾಕ್ಕೊಂಡ್ರಿ. ಇವಾಗ ಇಲ್ಲಿ ನೀವು ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಪ್ರತಿ ತಿಂಗಳು 10 ರೂಪಾಯಿ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಇಲ್ಲಿ ನಾನು 20 ರೂಪೀಸನ್ನು ಸೇವ್ ಮಾಡಿರೋ ಅಂಥದ್ದು. ಇಲ್ಲಿ 30 ರೂಪೀಸ್ 10 ರೂಪಾಯಿನೇ ಇನ್ಕ್ರೀಸ್ ಮಾಡ್ಕೊಂಡು ಬಂದಿರೋದು. ಸೊ ಇಲ್ಲಿ 30 ರೂಪೀಸ್ ಅಂತ ಅಂದ್ರೂ 4 ಸೊ 30 ರೂಪಾಯಿ ನನಗೆ ನಿಮಗೆ ವೀಕ್ಲಿ ಫಸ್ಟ್ ವೀಕಿಗೆ ಎಷ್ಟಾಗುತ್ತೆ ಅಂತ ಅಂದರೆ 120 ರೂಪೀಸ್ ಬರುತ್ತೆ. 120 ರೂಪೀಸ್ ಬರುತ್ತೆ. ಅದೇ 120ನ 4 ವೀಕ್ಸ್, ಈಗ ಹೇಗೆ ಇಲ್ಲಿ 120 ಅಂತ ಹಾಕೊಂತು ಅಂತಂದರೆ ನಿಮಗೆ 120 × 4 ಎಷ್ಟಾಗುತ್ತೆ ಅಂದರೆ 480 ರೂಪೀಸ್ ಬರುತ್ತೆ. 480 ರೂಪೀಸ್, ಇದು ಕೂಡ ಕಮ್ಮಿ ಅಮೌಂಟ್ ಏನಲ್ಲ. ಓಕೆನಾ. ಸೊ ನಿಮಗೆ ಫಸ್ಟ್ ಮಂತಲ್ಲಿ 320 ಒಂದು ಉಂಡಿ ಮಾಡ್ಕೊಂಬಿಡಿ. ಹುಂಡಿ ಬರುತ್ತೆ ಅಲ್ವಾ, ಆ ಉಂಡಿ ಒಳಗೆ ನೀವು ಲೆಕ್ಕ ಹಿಡ್ಕೊಂಡು ಹಾಕ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ಆ ಅಮೌಂಟನ್ನು ಎತ್ಕೊಳ್ಳೋಕೆ ಹೋಗ್ಬಿಡಿ. ಹಾಗೆ ಇದು ಸೆಕೆಂಡ್ ಮಂತ್ 480 ರೂಪೀಸ್ ಆಗಿದೆ. ಹಾಗೆ ಇದೇ ಥರ ಥರ್ಡ್ ಮಂತಲ್ಲಿ ಕೂಡ ಸೊ ಥರ್ಡ್ ಮಂತಲ್ಲೂ ಇದೇ ಥರ ಸೇವ್ ಮಾಡ್ಕೋಬೇಕಾಗತ್ತೆ. ಅಲ್ಲೂ ಕೂಡ ನೀವು 10 ರೂಪಾಯಿ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ ಹೇಗೆ 30 ರೂಪಾಯಿನ ತೋರಿಸಿದ್ದೀನೋ ಇಲ್ಲಿ 40 ರೂಪಾಯಿನ ಸೇವ್ ಮಾಡಬೇಕಾಗತ್ತೆ ನೀವು. ಸೊ ನೀವು ವೀಕ್ಲಿ 40 ರೂಪೀಸ್ ಅಂತ ಅಂದರೆ ನಿಮಗೆ 160 ರೂಪಾಯಿ ಆಗುತ್ತೆ. ಹಾಗೆ 4 ವಾರಕ್ಕೆ ಇಲ್ಲಿ ಹೇಗೆ 80 ರೂಪೀಸ್ ಅಂತ ನಾನು ತೋರಿಸಿದ್ದೀನೋ ಹಾಗೆ ಇದು ಕೂಡ ನಿಮಗೆ ಹೇಳಿದೆ. ಸೆಕೆಂಡ್ ಮಂತಲ್ಲಿ 120 ರೂಪೀಸ್ ಆಗುತ್ತೆ ಒಂದು ವಾರಕ್ಕೆ. ಹಾಗೆ 4 ವಾರ ಇಂಟು ಮಾಡ್ಕೊಳ್ಳೋದು. ಸೊ ಇದು 3ನೇ ತಿಂಗಳಲ್ಲಿ 160 ರೂಪಾಯಿ ಆಗುತ್ತೆ ಒಂದು ವಾರಕ್ಕೆ. 10 ರೂಪಾಯಿ ಇನ್ಕ್ರೀಸ್ ಮಾಡ್ಕೊತಾ ಬರಬೇಕಾಗತ್ತೆ. ಸೊ 160 × 4 ವೀಕ್ಸ್ 4 ವಾರಕ್ಕೆ ಎಷ್ಟಾಗುತ್ತೆ ಅಂತಂದರೆ ನಿಮಗೆ 640 ರೂಪಾಯಿ ಬರುತ್ತೆ. 640 ರೂಪಾಯಿ ಬರುತ್ತೆ. ಇದು 3ನೇ ತಿಂಗಳ ಅಮೌಂಟು ನಿಮಗೆ 640 ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಉಂಡಿಯಿಂದ ಅಮೌಂಟನ್ನು ಮಾತ್ರ ಎತ್ತಕ್ಕೆ ಹೋಗಬಾರ್ದು. ಹಾಗೆ ಇಲ್ಲಿ 4ನೇ ತಿಂಗಳದ್ದು ಕೂಡ ನೋಡ್ಕೊಂಬಿಡೋಣ. ಸೊ 4ನೇ ತಿಂಗಳಲ್ಲೂ ಕೂಡ ನೀವು ಅಮೌಂಟನ್ನು ಇನ್ಕ್ರೀಸ್ ಮಾಡ್ತಾ ಬರಬೇಕಾಗತ್ತೆ. ಇಲ್ಲಿ 50 ರೂಪಾಯಿ, ಒಂದಿನಕ್ಕೆ 50 ರೂಪಾಯಿ ಅಂತ ಅಂದ್ರೂ ನಿಮಗೆ ಕರೆಕ್ಟಾಗಿ 200 ರೂಪಾಯಿ ಆಗುತ್ತೆ. 200 ರೂಪಾಯಿನ ನೀವು 4 ವಾರಕ್ಕೆ ಸೇವ್ ಮಾಡ್ತು ಅಂತ ಅಂದರೆ ಕರೆಕ್ಟಾಗಿ ನಿಮಗೆ 800 ರೂಪಾಯಿ ಬರುತ್ತೆ. 800 ರೂಪೀಸ್ ಸೇವ್ ಆಗಿರುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನಾವೇನೇನಾದರೂ ಅಮೌಂಟ್ ಬೇರೆದಕ್ಕೆಲ್ಲ ಖರ್ಚು ಮಾಡ್ತೀವಿ ನೋಡಿ, ಆ ಅಮೌಂಟನ್ನು ಈ ಥರ ಸೇವ್ ಮಾಡಿದ್ರೆ ನಿಮಗೆ ಕಷ್ಟ ಕಾಲದಲ್ಲಿ ಇದು ಯೂಸ್ ಆಗುತ್ತೆ ಅನ್ನೋ ಒಂದು ಐಡಿಯಾನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾನು ಈ ಥರದ್ದು ಸೇವಿಂಗ್ಸನ್ನು ತುಂಬ ಸತಿ ಮಾಡಿದ್ದೀನಿ, ಅದರಿಂದಾಗಿ ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ನಿಮ್ಮ ಜೊತೆ ಹಾಗೆ ಇಲ್ಲಿ ನೀವು ಫಿಫ್ತ್ ಮಂತಿಂದು ತೋರಿಸ್ತೀನಿ. ಸೊ 5ನೇ ತಿಂಗಳಲ್ಲೂ ನೀವು ಅಮೌಂಟನ್ನು ಇನ್ಕ್ರೀಸ್ ಮಾಡ್ಕೊತಾ ಬರಬೇಕಾಗತ್ತೆ. ಪ್ರತಿ ತಿಂಗಳು 10 ರೂಪಾಯಿನ ಜಾಸ್ತಿ ಮಾಡ್ಕೊ ಬರಬೇಕಾಗತ್ತೆ. ಇನ್ನು ಕೆಲವರು ಪ್ರತಿದಿನ ಸೊ ಇಲ್ಲಿ ನೋಡ್ತಾ ಇರ್ಬೋದು 60 ರೂಪಾಯಿ ಅಂದರೆ ಒಂದು ತಿಂಗಳು, ಹಿಂದಿನ ತಿಂಗಳಲ್ಲಿ ಎಷ್ಟು 50 ರೂಪಾಯಿ ಆಗಿರುತ್ತೆ. ಈಗ 5ನೇ ತಿಂಗಳಲ್ಲಿ 60 ರೂಪಾಯಿ ಸೇವ್ ಮಾಡ್ತಾ ಇರ್ತೀರಾ. 60 ರೂಪಾಯಿ ಅಂತ ಹೇಳಿ ನೀವು ದಿನಕ್ಕೆ ಸೇವ್ ಮಾಡ್ತಾ ಬಂದ್ರೂ ಸೊ ನಿಮಗೆ ಟೋಟಲಾಗಿ 240 ರೂಪಾಯಿ ಆಗುತ್ತೆ. ಸೊ 240 ಆಗುತ್ತೆ ಅಮೌಂಟು. ಸೊ 240 × 4 ಮಾಡ್ಕೋಬೇಕಾಗತ್ತೆ. 240 × 4 ಅಂದರೆ 4 ವಾರಕ್ಕೆ ಎಷ್ಟಾಗುತ್ತೆ ಅಂತಂದರೆ 960 ರೂಪೀಸ್ ಆಗುತ್ತೆ. ಸೊ ಟೋಟಲಾಗಿ 960 ರೂಪೀಸ್ ಆಗುತ್ತೆ.
ಸೊ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾನು ಇಷ್ಟು ಅಮೌಂಟನ್ನು ನೀವು ಆರಾಮಾಗಿ ಸೇವ್ ಮಾಡ್ತಾ ಬಂದಿರ್ತೀರ. ಸೊ 6th ಮಂತು ಕೂಡ ಹೀಗೆ. ಇವಾಗ ಹೇಗೆ 5th ಮಂತಲ್ಲಿ 50 ರೂಪಾಯಿನ ಸೇವ್ ಮಾಡಿದ್ರು, 60 ರೂಪಾಯಿ ಸೇವ್ ಮಾಡಿದ್ರು, ಇಲ್ಲಿ 70 ರೂಪಾಯಿ ಅಂದರೆ ಒಂದೊಂದು ತಿಂಗಳು ಕೂಡ ನೀವು 10 ರೂಪಾಯಿನ ಜಾಸ್ತಿ ಮಾಡ್ಕೊತ ಬರಬೇಕಾಗತ್ತೆ. ಹಾಗೆ ಈ ಥರ 70 ರುಪೀಸನ್ನು ನೀವು ಸೇವ್ ಮಾಡ್ತಾ ಬಂತು ಅಂದರೆ ನಿಮಗೆ 280 ರೂಪಾಯಿ, ಒಂದು ವಾರಕ್ಕೇ 280 ರೂಪಾಯಿ ಆಗಿರುತ್ತೆ ಅಮೌಂಟು. ಹಾಗೆ ನೀವು ಇದನ್ನು ಇಂಟು 4 ಅಂದರೆ 4 ವಾರಕ್ಕೆ ಇಂಟು ಮಾಡಿ ನೋಡಬೇಕಾಗತ್ತೆ. ಹೇಗಪ್ಪ ಅಂತ ಅಂದರೆ ಇಲ್ಲಿ ನೋಡಿ 280 ಇಂಟು 4, ಆವಾಗ ನಿಮಗೆ ಅಮೌಂಟ್ ಬರೋ ಅಂಥದ್ದು 1120 ರೂಪಾಯಿ ಆಗುತ್ತೆ. 1120 ರೂಪಾಯಿ ಆಗುತ್ತೆ. ಇದು ನಿಮ್ಮ ಒಂದು ಸೇವಿಂಗ್ಸ್ ಆಗಿರುತ್ತೆ. ಓಕೆನಾ. ಹಾಗೆ ಇಲ್ಲಿ 7th ಮಂತ್, ಹಾಗೆ 8th ಮಂತ್, 9th ಮಂತ್, 10th ಮಂತ್, 11th ಮಂತ್, ಹಾಗೆ 12th ಮಂತನ್ನು ಕೂಡ ಇದೇ ಥರ ಒಂದು ವರ್ಷಕ್ಕೆ ನೀವು ಸೇವ್ ಮಾಡ್ತಾ ಬರಬೇಕಾಗತ್ತೆ 12 ಮಂತ್ಸ್ವರೆಗೂ. ಇವಾಗ ತೋರಿಸ್ತೀನಿ ನೋಡಿ ಇಷ್ಟೇ ಅಮೌಂಟು. ಈ ಥರ ಹೇಗೆ ನೀವು 5ನೇ ತಿಂಗಳು 6ನೇ ತಿಂಗಳಲ್ಲೆಲ್ಲ ಹೇಗೆ ಸೇವ್ ಮಾಡಿರ್ತೀರೋ ಅದನ್ನು ಇವಾಗ ನಿಮ್ಮ ಜೊತೆ ಹಾಗೆ ತೋರಿಸ್ತಾ ಹೋಗ್ತೀನಿ. 7th ಮಂತಲ್ಲೂ ಇದೇ ರೀತಿ ಪ್ರೊಸೀಜರ್ಸ್ ಇರುತ್ತೆ. ಸೊ ಇಲ್ಲಿ ಹೇಗೆ 70 ರೂಪಾಯಿ ಸೇವ್ ಮಾಡಿದ್ರೋ ಹಾಗೆ ಇಲ್ಲಿ 80 ರೂಪಾಯಿನ ಸೇವ್ ಮಾಡ್ತೀರಾ. ಹಾಗೆ ಈ 80 ರೂಪಾಯಿನ ನೀವು ಟೋಟಲ್ ಮಾಡಿದ್ರೆ 320 ರೂಪಾಯಿ ಆಗುತ್ತೆ. 320 ರೂಪಾಯಿ ಆಗುತ್ತೆ. ಇದೇ 320 ರೂಪಾಯಿನ ನೀವು ಇಂಟು 4 ಅಂದರೆ 4 ವಾರಕ್ಕೆ, ಈಗ ಹೇಗೆ 1 2 3 4 ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ 4 ವಾರದ್ದನ್ನು ನೀವು ಇಲ್ಲಿ ಪ್ಲಸ್ ಮಾಡ್ಕೋಬೇಕಾಗತ್ತೆ. ಈ ಥರ 320 ಇಂಟು 4 ಮಾಡ್ತಾನು ನಿಮಗೆ 1280 ರೂಪಾಯಿ ಆಗುತ್ತೆ. ಈಗ ಇಲ್ಲಿ ನೋಡಿ 70 ರುಪೀಸು 1120 ಆಗಿದೆ. ಹಾಗೆ ಇದು 80 ರುಪೀಸು 320 ಇಂಟು 4 1280 ರೂಪಾಯಿ ಆಗುತ್ತೆ. ಓಕೆನಾ. ಹಾಗೆ ಇಲ್ಲಿ 8ನೇ ತಿಂಗಳು, ಇದನ್ನು ಅಷ್ಟೇ ಹೀಗೇನೆ ಒಂದೊಂದು 10 ರೂಪಾಯಿನೇ ನೀವು ಜಾಸ್ತಿ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಚಿಕ್ಕ ಮಕ್ಕಳಿಂದನೂ ಕೂಡ ಸೇವ್ ಮಾಡ್ಕೋಬೋದು. ಅಂತ ಅಂದರೆ ಈ ಸ್ಕೂಲಿಗೆ ಹೋಗೋ ಮಕ್ಕಳಾಗಿರ್ಬೋದು, ಕಾಲೇಜ್ ಮಕ್ಕಳಾಗಿರ್ಬೋದು, ಯಾರು ಬೇಕಾದ್ರೂ ಇದನ್ನು ಸೇವ್ ಮಾಡ್ಕೋಬೋದು. ಸೊ 90 ರುಪೀಸ್ ಅಂತ ಅಂದರೆ ಒಂದು ವಾರಕ್ಕೇ 360 ರೂಪಾಯಿ ಆಗುತ್ತೆ. 360ನ 4 ವಾರಕ್ಕೆ ಎಷ್ಟಾಗುತ್ತೆ ಅಂತ ಅಂದರೆ 1440 ರೂಪಾಯಿ ಆಗುತ್ತೆ. ತಿಳಿತಿದೆ ಅಲ್ವಾ? ಅರ್ಥ ಆಗ್ತಾ ಇದೆ ಅಂದ್ಕೊತೀನಿ. ನಿಮ್ಗೇನಾದರೂ ಈ ಪಾಠ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದು ಸತಿ ಇಲ್ಲಿ ನೋಡ್ಕೋಬೋದಾಗುತ್ತೆ. ನೀವು ಇಲ್ಲಿ ಏನು ಕೊಟ್ಟಿದ್ದೀನಿ ಈ ಒಂದು ಚಾರ್ಟನ್ನ ಇನ್ನೊಂದು ಸತಿ ನೋಡ್ಕೊತ ಅಂದರೆ ನಿಮಗೆ ಇದು ಗೊತ್ತಾಗುತ್ತೆ ಈ ಯಾವ ಥರ ಸೇವಿಂಗ್ಸ್ನ ಮಾಡ್ಕೋಬೋದು ಅಂತ. ಹಾಗೆ ಇಲ್ಲಿ 9th. ಸೊ ಇದನ್ನು ಇಷ್ಟನ್ನು ಇವಾಗ ನಾವು ಪ್ಲಸ್ ಮಾಡಬೇಕಾಗತ್ತೆ. ಈ ವರ್ಷಕ್ಕೆ ಎಷ್ಟು ಅಮೌಂಟ್ ಆಗಿರುತ್ತೆ ಅಂತ ಹೇಳಿ ಚೆಕ್ ಮಾಡಬೇಕಾಗತ್ತೆ. ಅದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ತಿಂಗಳ ಪೂರ್ತಿ ನೀವು ಸೇವ್ ಮಾಡಿದ್ದಾಗಿದೆ. ಈಗ ಅದನ್ನು ಕೌಂಟ್ ಮಾಡ್ಕೋಬೇಕಾಗತ್ತೆ. ಸೊ ಇಯರ್ಲಿ ಸೇವಿಂಗ್ಸ್ ಅಂದರೆ ಒಂದೊಂದು ತಿಂಗಳಿಗೂ ಎಷ್ಟೆಷ್ಟು ಆಗಿತ್ತು ಅಂತ ಲೆಕ್ಕ ಇರುತ್ತೆ ಅಲ್ವಾ. ಇವಾಗ ಒಂದೊಂದು ತಿಂಗಳಲ್ಲೂ ಅಂದರೆ ಫಸ್ಟ್ ಮಂತಲ್ಲಿ 320, ಹಾಗೆ ಸೆಕೆಂಡ್ ಮಂತಲ್ಲಿ 480, ಥರ್ಡ್ ಮಂತಲ್ಲಿ 640, 800, 960, 1120, 1280, 1440, 1600, 1760, 1920, ಹಾಗೆ 2080 ರುಪೀಸ್. ಸೊ ಇಷ್ಟು ಅಮೌಂಟು ನಿಮಗೆ ಒಂದು ಪೂರ್ತಿ ವರ್ಷಕ್ಕೆ ಸೇವ್ ಆಗಿರುತ್ತೆ. ಇದೆಷ್ಟು ಟೋಟಲ್ ಮಾಡ್ತು ಅಂದರೆ ನಿಮಗೆ ಒಂದು ವರ್ಷಕ್ಕೆ 14,400ವರೆಗೂ ಯೂಸ್ ಮಾಡ್ಕೋಬೋದು. ಇದನ್ನು ಚಿಕ್ಕ ಮಕ್ಕಳಾದ್ರೂ ಸರಿ, ಹೌಸ್ ವೈಫ್ಸ್ ಆಗಿರ್ಬೋದು, ಚಿಕ್ಕ ಪುಟ್ಟ ಖರ್ಚನ್ನೆಲ್ಲ ಕಮ್ಮಿ ಮಾಡಿಕೊಂಡು ಈ ಥರ ಸೇವ್ ಮಾಡ್ತು ಅಂದರೆ ಆರಾಮಾಗಿ ಸೇವ್ ಮಾಡ್ಕೊತ ಬರ್ಬೋದಾಗುತ್ತೆ ಎಮರ್ಜೆನ್ಸಿ ಟೈಮ್ಗೆ. ಹಾಗೆ ಒಂದು ವರ್ಷಕ್ಕೆ 1 ಇಯರ್ಗೆ 14,400 ಅಂತ ಅಂದರೂ ಕೂಡ ಇದನ್ನು 5 ಇಯರ್ಸಿಗೆ ನಮ್ಮದೆಲ್ಲ ಈ ಅಮೌಂಟು ಅಂತೇಳಿ 5 ವರ್ಷಕ್ಕೆ ಚಿಕ್ಕ ಅಮೌಂಟ್ ಅಂತಲೇ ಅಂದ್ಕೊಂಡು ಸೇವ್ ಮಾಡ್ತಾ ಬಂತು ಅಂದರೆ 14,400
400 ಇಂಟು 5 ಮಾಡ್ತು ಅಂದರೆ ನಿಮಗೆ 72,000 ರುಪೀಸ್ ಆಗಿರುತ್ತೆ. ಸೊ 72,000 ರುಪೀಸ್ ಏನು ಕಮ್ಮಿ ಅಮೌಂಟ್ ಅಲ್ಲ. ನೀವು ಆರಾಮಾಗಿ 5 ವರ್ಷಕ್ಕೆ 72,000 ಅಮೌಂಟ್ನ ಸೇವ್ ಮಾಡ್ಕೋಬೋದು. 1 ವರ್ಷಕ್ಕೆ 14,400. ನೀವು ಇಲ್ಲಿ ಪ್ರತಿ ತಿಂಗಳು ಒಂದೊಂದೇ ಅಮೌಂಟ್ ಅಂದರೆ 10 ರುಪೀಸ್ 20 ರುಪೀಸ್ನ ಇನ್ಕ್ರೀಸ್ ಮಾಡ್ತಾ ಬಂದಿರೋದ್ರಿಂದ ವರ್ಷಕ್ಕೆ 14,400. ಅದೇ 5 ಇಯರ್ಸ್ಗೆ 72,000 ರುಪೀಸ್ ಆಗಿದೆ. ಅದೇ ಥರ ನೀವು ಪ್ರತಿ ವಾರದಲ್ಲಿ ಇಲ್ಲ ತಿಂಗಳಿಗಿಷ್ಟು ಅಂತ ಹೇಳಿ ಅಮೌಂಟನ್ನು ನೀವೇ ಎತ್ತಿಟ್ಕೊತ ಬಂತು ಅಂದರೆ ಇದಕ್ಕಿಂತ ಜಾಸ್ತಿನೇ ಮಾಡ್ಕೋಬೋದು. ಲಕ್ಷಾಂತರ ರೂಪಾಯಿ ನೀವು ಮನೇಲೇ ಆರಾಮಾಗಿ ಸೇವ್ ಮಾಡ್ಕೋಬೋದು. ಸೊ ನಿಮಗೆ ಈ ಒಂದು ಸೇವಿಂಗ್ ಟಿಪ್ಸ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆರಾಮಾಗಿ ನೀವು ವರ್ಷಾನುಗಟ್ಲೆ ಈ ಥರ ಚಿಕ್ಕ ಅಮೌಂಟನ್ನು ಸೇವಿಂಗ್ಸ್ ಮಾಡ್ತಾ ಬಂತು ಅಂದರೆ ಲಕ್ಷಾಂತರ ರೂಪಾಯಿ ಮನೇಲೇ ಸೇವ್ ಮಾಡ್ಕೋಬೋದು. ಹಾಗೆ ಎಮರ್ಜೆನ್ಸಿ ಟೈಮ್ನಲ್ಲಿ ನಿಮಗೆ ಯೂಸ್ ಆಗುತ್ತೆ. ಇಂಥ ಒಂದು ಅಮೌಂಟು ಮನೇಲಿ ಹೆಲ್ಪಿಗೆ ಇರಬೇಕಾಗತ್ತೆ ಅಲ್ವಾ. ಸೊ ಈ ಒಂದೇ 1% ಆದರೂ ನಿಮಗೆ ಈ ಒಂದು ಟಿಪ್ ಯೂಸ್ಫುಲ್ ಆಗಿತ್ತು ಅಂತ ಅನಿಸಿದ್ರೆ ಈಗಲೇ ನನ್ನ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋವಂಥ ನೋಟಿಫಿಕೇಷನ್ ಬೆಲ್ಲನ್ನು ಕೂಡ ಆ್ಯಕ್ಟಿವ್ ಮಾಡ್ಕೊಳ್ಳಿ. ನೀವು ಅದನ್ನು ಆ್ಯಕ್ಟಿವ್ ಮಾಡ್ಕೊತು ಅಂದರೆ ನಾನು ಯಾವುದೇ ಒಂದು ವಿಡಿಯೋ ಯಾವುದೇ ಟೈಮ್ನಲ್ಲಿ ಅಪ್ಲೋಡ್ ಮಾಡಿದರೂ ಸಹಿತ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಒಂದು ಫ್ರೀ ಟೈಮ್ನಲ್ಲಿ ಆ ಒಂದು ನೋಟಿಫಿಕೇಷನ್ನ ಓಪನ್ ಮಾಡಿ ಈ ವಿಡಿಯೋಸ್ನ ನೋಡ್ಕೋಬೋದಾಗುತ್ತೆ. ಓಕೆನಾ. ಹಾಗೆ ಹೇಗಿತ್ತು ಈ ಒಂದು ಸೇವಿಂಗ್ ಟಿಪ್ಸ್ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಒಂದು ಪೂರ್ತಿ ತಿಂಗಳು ಟ್ರೈ ಮಾಡಿ. ಅದನ್ನು ಬಿಡ್ದಿರೋ ವರ್ಷ ಪೂರ್ತಿ ಮಾಡಲೇಬೇಕು ಅಂತ ಒಂದು ಛಲ ಇಟ್ಕೊಂಡು ನೀವು ಈ ಒಂದು ಸೇವಿಂಗ್ ಟಿಪ್ಸನ್ನು ಫಾಲೋ ಮಾಡ್ತು ಅಂದರೆ ನಿಮ್ಮ ಒಂದು ಲೈಫಿಗೆ ಬಿಗ್ ಅಮೌಂಟನ್ನು ನೀವು ನೋಡ್ಕೋಬೋದು. ಹಾಗೆ ಇಂಪ್ರೂವ್ ಕೂಡ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಇದು ಎಲ್ಲ ನನ್ನ ಒಂದು ಚಿಕ್ಕ ಪುಟ್ಟ ಸೇವಿಂಗ್ ಟಿಪ್ಸ್. ಅಂದರೆ ನಾನು ಚಿಕ್ಕದಾಗಿ ಯಾವ್ಯಾವ ಥರ ಸೇವ್ ಮಾಡೋದಕ್ಕೆಲ್ಲ ಟ್ರೈ ಮಾಡಿದ್ದೀನಿ, ಅದರಲ್ಲಿ ನಾನು ಹೇಗೆಲ್ಲ ಇಂಪ್ರೂವ್ ಮಾಡ್ಕೋಬೋದು, ಇನ್ನೂ ಸೇವಿಂಗ್ ಮಾಡೋದನ್ನು ಐಡಿಯಾಸ್ನ ಹೇಗೆಲ್ಲ ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳಿ ನಾನು ಚಿಕ್ಕ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬೈ. ಟೇಕ್ ಕೇರ್ ಆಲ್.